ಎಲ್ಲರಿಗೂ ಪ್ರಸಿದ್ಧ ಅಡುಗೆ ಸ್ವಾಗತ. ದೀಪಗಳ ಸೀರೀಸ್ ನಲ್ಲಿ ಅಥವಾ ಸಂಚಿಕೆಗಳಲ್ಲಿ ನಿಮ್ಗೆ ಇನ್ನೊಂದು ಬಹಳ ಅಪರೂಪವಾಗಿರುವಂತಹ ಒಂದು ದೀಪನ ಪರಿಚಯ ಮಾಡ್ತಾ ಇದ್ದೀನಿ. ಇದನ್ನ ಷೋಡಶ ದೀಪ ಅಂತ ಕರೀತಾರೆ. ಅಂದ್ರೆ 16 ದೀಪಗಳನ್ನ ಹಚ್ಬೋದು. ಮಧ್ಯದಲ್ಲಿ ಒಂದು ಕುಂಭದ ರೀತಿನಲ್ಲಿ ಒಂದು ಮಲ್ಲಿಗೆ ಮೊಗ್ಗಿರುತ್ತೆ. ಸೊ ಇದು 16 ಅಂದ್ರೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ಷೋಡಶಿ ಅಂದ್ರೆ ತ್ರಿಪುರ ಸುಂದರಿ ಅಥವಾ ಲಲಿತಾ ದೇವಿ. ಸೊ ಆಕೆಗೆ ಹಚ್ಚಬೇಕಾಗಿರುವಂತಹ ದೀಪ ಷೋಡಶ ದೀಪ. ಈ ತರ ಕಾಣುತ್ತೆ. ಒಂದು ಅಂಗೈಯಷ್ಟು ಅಗಲ ಬರುತ್ತೆ. ಇದ್ರ ಮೇಲೆ ಕೂತ್ಕೊಳ್ಳುತ್ತೆ. ಅಷ್ಟು ಎಣ್ಣೆ ಕುಡಿಯಲ್ಲ. ನೀವು 16 ದೀಪನೂ ಹಚ್ಚಿದ್ರೆ ಸಾಮಾನ್ಯವಾಗಿ ಒಂದು 15-20 ನಿಮಿಷ ಉರಿಬಹುದು. ಸೊ ಡಿಪೆಂಡ್ಸ್ ನೀವೆಷ್ಟು ಜೋರಾಗಿ ಉರಿ ಕೊಡ್ತೀರಾ ಅಂತ. ಸೊ ಇದು ಲಲಿತಾ ದೇವಿ ಅಥವಾ ಷೋಡಶಿ ಅಥವಾ ಮಹಾವಿದ್ಯ ಅಥವಾ ದೇವಿಗೆ ಸಂಬಂಧಪಟ್ಟಿರುವಂತಹ ದೀಪ. ಇದಕ್ಕೆ ಮುಂಚೆ ನಾನು ನಿಮಗೆ ನವದುರ್ಗ ದೀಪನ ಪರಿಚಯ ಮಾಡಿದ್ದೆ. ಇದು ಕೂಡ ಒಂದು ಆಂಟಿಕ್ ರೆಪ್ಲಿಕಾ ಆಗಿರುತ್ತೆ. ಅಂದ್ರೆ ಅಷ್ಟು ಸುಲಭವಾಗಿ ಎಲ್ಲ ಕಡೆ ಸಿಗುವಂತದ್ದಲ್ಲ. 4, 5, 7 ಸಿಗಬಹುದು. ಬಟ್ 16 ಬಹಳ ಅಪರೂಪ. ಸೊ ಇದು ಯಾವ ತರ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಬರೋ ಸಂಚಿಕೆಗಳಲ್ಲಿ ದೀಪ ಹಚ್ಚಿದ್ರೆ ಯಾವ ತರ ಕಾಣುತ್ತೆ ಅಂತ ನಿಮ್ಗೆ ಪರಿಚಯ ಮಾಡ್ತೀನಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚಂದ್ರನಿಗೆ 16 ಫೇಸಸ್ ಇರುತ್ತೆ ಅಂತಾರೆ. ಮತ್ತೆ ದೇವಿಗೂ ಕೂಡ ಒಂದೊಂದು ದಿನಕ್ಕೆ ಒಂದೊಂದು ನಿತ್ಯಗಳು ಅಂತ ಹೇಳಿ ದೇವಿದು ಪೂಜೆ ಮಾಡೋರು ಇರ್ತಾರೆ. ಶ್ರೀವಿದ್ಯಾ ಉಪಾಸಕರಿಗೆ ಇದು ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹಾಗಾಗಿ ಆ 16ನ ಅವಲಂಬಿತವಾಗಿ ಈ ದೀಪಗಳು ಸೃಷ್ಟಿಸಲ್ಪಟ್ಟಿದೆ. ಮತ್ತೆ ಇದು ಬಹಳ ಕಾಮನ್ ಆಗಿತ್ತು ಹಳೆ ದಿನಗಳಲ್ಲಿ ಅಥವಾ ಹಿಂದಿನ ದಿನಗಳಲ್ಲಿ. ಈಗ ಅಷ್ಟು ಸಾಮಾನ್ಯವಾಗಿ ಕಂಡು ಬರೋದಿಲ್ಲ. ಸೊ ಇವಾಗ ನೀವು ನೋಡ್ತಿರುವಂತದ್ದು 16 ಫೇಸಸ್ ಆಫ್ ಮೂನ್ ಲ್ಯಾಂಪ್ ಆರ್ ಷೋಡಶ ದೀಪ.